ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದೀಪುರುದಿ. ಇವತ್ತು ಮಕ್ಕಳು ಹುಷಾರಿಲ್ಲ ಅಂತ ಮನೇಲಿದ್ದರು, ಹಠ ಮಾಡ್ತಿದ್ದಾರೆ ಅಂತ ಹೊಲದ ಕಡೆ ಕರ್ಕೊಂಬಂದ್ವಿ. ಇದು ನಮ್ಮ ಬಿಳಿ ಜೋಳ ಹಾಕಿರೋದು ಹೊಲ. ಫಸ್ಟು ಇದರಲ್ಲಿ ಮೆಕ್ಕೆಜೋಳ ಹಾಕಿದ್ರು, ಅದು ತೆಗೆದುಬಿಟ್ಟು ಈಗ ಬಿಳಿ ಜೋಳ ಹಾಕಿದ್ದಾರೆ. ಇದು ಪ್ರೊಸೀಜರ್ ತುಂಬ ಇದೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು. ಇದು ಸೊಪ್ಪೆ ಕೊಯ್ಯೋದು ಅಂತ ಹೇಳ್ತಾರೆ. ಈ ಥರ ಕೊಯ್ದುಬಿಟ್ಟು ಹಾಕಿರ್ತಾರೆ. ನೆಕ್ಸ್ಟು ತೆನೆನ ಸಪ್ರೇಟ್ ಕೊಯ್ಬೇಕು. ಆಮೇಲೆ ಅದನ್ನು ಒಣಗಿಸಿ ಮಿಷಿನಿಗೆ ಹಾಕ್ಸಿದ್ಮೇಲೆ ಜೋಳ ರೆಡಿ ಆಗುತ್ತಂತೆ. ಸೊ ಇದು ಫಸ್ಟ್ ಡೇ ಕೊಯ್ದಿರೋದು. ಇದನ್ನು ಬೆಳಗಿನ ಜಾವ 5 ಗಂಟೆಯಿಂದನೇ ಕೊಯ್ಯೋದಕ್ಕೆ ಶುರು ಮಾಡ್ತಾರೆ, ಬಿಸಿಲಲ್ಲಿ ಕೊಯ್ಯೋಕ್ಕಾಗಲ್ಲ ಅಂಥೇಳಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ 11:30 ಆಗಿತ್ತು. ಕೂಲಿಯವರೆಲ್ಲ ಹೋಗಿದ್ದರು. ನಾನು ಹೊಲದ ಕಡೆ ಬರೋದು ತುಂಬ ಕಡಿಮೆ. ನನಗಿಂತ ಜಾಸ್ತಿ ಮಕ್ಕಳಿಗೆ ಗೊತ್ತು ಹೊಲದಲ್ಲಿ ಯಾವ್ಯಾವ ಹೊಲದಲ್ಲಿ ಏನೇನು ಹಾಕಿದ್ದಾರೆ, ಹೆಂಗೆ ಏನು ಅಂತ. ಸೊ ಹೀಗೆ ಹೊಲನೆಲ್ಲ ಸ್ವಲ್ಪ ಸುತ್ತಾಡಿ ನೆಕ್ಸ್ಟು ನಮ್ಮ ಬಾಳೆ ಹೊಲದ ಕಡೆ ಹೊರಟ್ವಿ ನಾವು. ನೋಡ್ತಾ ಇರ್ಬೋದು ನೀವು, ಇದೇ ನಮ್ಮ ಬಾಳೆ ಹೊಲ. ಇದ್ರೊಳಗಡೆ ಹೋಗ್ತಾ ಇದ್ರೇ ಒಂಥರ ಖುಷಿ ಅನಿಸುತ್ತೆ. ಫುಲ್ ಗ್ರೀನ್ರಿ ಆಗಿ ಕಾಡೊಳಗೆ ಹೋದಂಗೆ ಫೀಲ್ ಆಗುತ್ತೆ. ನಮ್ಮ ಪಾಪುರಂತೂ ಸಖತ್ ಕುಣ್ದಾಡ್ಬಿಡ್ತಾರೆ ಹೊಲಕ್ಕೆ ಬಂದುಬಿಟ್ರೆ. ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಮಮ್ಮಿ ಅದು ಹಿಂಗೆ ಇದು ಹಿಂಗೆ ಅಂತ ನನಗೆ ಹೇಳ್ತಿರ್ತಾರೆ. ನಾನು ಆಲ್ಮೋಸ್ಟ್ ಬರೋದೇ ಕಡಿಮೆ. ಏನಾದರೂ ಪೂಜೆ ಥರದ್ದೇನಾದರೂ ಇದ್ರಷ್ಟೇ ನಾನು ಕರ್ಕೊಂಡು ಬಂದಿರ್ತಾರೆ. ಮಕ್ಕಳಾದರೆ ಡೈಲಿ ಅವ್ರ ತಾತನ ಜೊತೆ ಪಪ್ಪನ ಜೊತೆ ಹೊಲಕ್ಕೆ ಬರ್ತಾ ಇರ್ತಾರೆ. ಸೊ ಅವರಿಗೆಲ್ಲ ಗೊತ್ತು. ಹೊಲ ಪೂರ್ತಿ ನೋಡಿಕೊಂಡು ನೆಕ್ಸ್ಟ್ ಮನೆ ಕಡೆ ಹೊರಟ್ವಿ ನಾವು. ಮನೆಗೆ ಹೋಗಿ ರೆಡಿಯಾಗಿ ಊರಲ್ಲಿ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಊರಿಗೆ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರ ಅಕ್ಕರ ಊರಲ್ಲಿ ಜಾತ್ರೆ ಇತ್ತು. ಸೊ ಊರಿಗೆ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು ಕಾರ್ ಓಡಿಸ್ತವ್ರೆ. ನಮ್ಮ ಸಣ್ಣ ಪುಟಾಣಿ ಬಾಯಲ್ಲೇ ಕಾರ್ ಬಿಡ್ತಾಯಿದ್ದಾನೆ. ಅವ್ರಿಗಂತೂ ಹೊರಗಡೆ ಹೋಗ್ಬಿಟ್ರಂತೂ ಸಖತ್ ಖುಷಿ. ಅವರಿಗೆ ಹಿಡಿಯೋಕ್ಕೆ ಆಗಲ್ಲ ಅವ್ರನ್ನ. ಅವ್ರು ಮೇಂಟೈನ್ ಮಾಡೋಕ್ಕೆ ಇಬ್ಬರಂತೂ ಬೇಕೇ ಬೇಕು. ಹೊಲಕ್ಕಾದರೂ ಕರ್ಕೊಂಡೋಗ್ರಿ, ಹೊರಗಡೆ ಆದರೂ ಕರ್ಕೊಂಡೋಗ್ರಿ, ಒಟ್ಟು ಮನೇಲಿ ಮಾತ್ರ ಇರಲ್ಲ ಅಂತ ಹೇಳ್ತಾರೆ ಅವರು. ಸೊ ಹೋಗ್ತಾ ದಾರಿಲಿ ನಮ್ಮ ಬಸವೇಶ್ವರ ದೇವಸ್ಥಾನ ಇತ್ತು. ದೇವಸ್ಥಾನ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ತುಂಬ ಪೀಸ್ಫುಲ್ಲಾಗಿದೆ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು. ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗಿತ್ತು. ಹಾಗೆ ಹೊರಗಡೆ ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಷ್ಟು ಪ್ರಶಾಂತವಾಗಿರುತ್ತೆ ದೇವಸ್ಥಾನ ಅಂತಂದರೆ ಸೂಜಿ ಬಿದ್ದರೂ ಕೇಳ್ಬೇಕು, ಅಷ್ಟು ಸೈಲೆಂಟಾಗಿತ್ತು. ಯಾರು ಜನ ಇರಲಿಲ್ಲ ಅಲ್ಲಿ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮಾತ್ರ ಭಾಳ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಮಕ್ಕಳಿಗೆ ಆಟ ಆಡೋಕ್ಕೂ ತುಂಬ ಚೆನ್ನಾಗಿದೆ ಇಲ್ಲಿ. ಫೋಟೋಗೆ ಫೋಸ್ ಕೊಡ್ರಿ ಅಂತ ಕೇಳ್ತಿದ್ದೆ. ನಮ್ಮ ದೊಡ್ಡವನಂತೂ ಫುಲ್ ಸಿನ್ಸಿಯರು. ಫೋಟೋ ಅಂದರೆ ಫೋಟೋ. ಆನೆ ಮೇಲೆ ಅಂಬಾರಿ ಆಡ್ಕೊಂಡು ಆರಾಮಾಗೆ ಟೈಮ್ ಸ್ಪೆಂಡ್ ಮಾಡ್ತವ್ರೆ.
ಎಲ್ಲಿಗೆ ಬಂದಿರಿ? ಯಾವ ದೇವಸ್ಥಾನ? ಬಸವೇಶ್ವರ ಗುಡಿ. ಸೊ ಟ್ರಾವೆಲಿಂಗ್ ವಿಡಿಯೋ ಅಂದ ತಕ್ಷಣ ಎಲ್ಲ ಸಿಂಗಪೂರ್ ಹೋಗಿದ್ದೀವಿ ಅನ್ಕೊಂಬಿಡ್ರಿ. ಫಸ್ಟು ಹೊಲ್ಪುರಕ್ಕೆ ಹೋಗಿದ್ವಿ, ನೆಕ್ಸ್ಟ್ ಈಗ ಗುಡಿಪುರದಲ್ಲಿದ್ದೀವಿ, ನೆಕ್ಸ್ಟ್ ಊರ್ಪುರದ ಕಡೆ ಹೊರಟ್ವಿ. ಜಾತ್ರೆಗೆ ಊರು ಫುಲ್ ರೆಡಿ ಆಗಿತ್ತು. ಸೊ 2 ದಿನ ಹಬ್ಬ ಮಾಡ್ಕೊಂಡು ಊರಿಗೆ ವಾಪಸ್ ಬಂದ್ವಿ. ಸೊ ನಿಮ್ಮ ನಾಳೆ ಇಂದಿಗಿಂತ ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಹೇಗನ್ನಿಸ್ತು, ನಮ್ಮ ಪುಟಾಣಿಗಳು ಹೇಗನ್ಸಿದ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ.